ಬರ್ತೀಯಾ? ರೇಟ್ ಎಷ್ಟು? 15,000. ಹಾ 15,000ನಾ? ಲೇ ನೀನೇನ ಟೈಟಾನಿಕ್ ಹೀರೋನ್ ಅನ್ಕೊಂಡ್ಬಿಟ್ಟಿದ್ಯಾ? ನೋಡು ನಮ್ದೇನಿದೆ 5 ನಿಮಿಷದ ಕೆಲಸ, ಕರೆಕ್ಟ್ ಆಗಿ ಹೇಳ್ಬಿಡು ರೇಟ್ ಎಷ್ಟು ಅಂತ. 15,000 ಒಂದು ಪೈಸಾ ಕಮ್ಮಿ ಆಗಲ್ಲ. ಲೇ ನನ್ನೇನಂತ ತಿಳ್ಕೊಂಡಿದ್ಯಾ ನೀನು? ಈ ವ್ಯವಹಾರ ಗೊತ್ತಿಲ್ಲದ್ರೆ ಬುದ್ಧು ಅನ್ಕೊಂಡಿದ್ಯಾ? ನಾನ್ ಬುದ್ಧು, ಅದಕ್ಕೆ ಕೇಳ್ತಾ ಇದ್ದೀನಿ 15,000 ಅಂತ. ಅಂದ್ರೆ ಅದೇನು ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿ ಅಂತಲ್ಲ, ಇದೇ ಫಸ್ಟ್ ಟೈಮ್ ಅದಕ್ಕೆ. ಓ ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿನೇ, ಆದ್ರೆ ಇಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಅದು ಬರೀ ದೇಹದ ರೇಟ್ ಅಲ್ಲ, ಶೀಲಕ್ಕೂ ಸೇರಿ ಹೇಳ್ತಾ ಇದ್ದೀನಿ. ಇಷ್ಟ ಇದ್ರೆ ಬಾ. ಏಯ್ ನಾನು ಯಾವತ್ತೂ ಒಂದ್ ಹೆಜ್ಜೆ ಮುಂದೆ ಇಟ್ಮೇಲೆ ಹಿಂದೆ ಇಡೋದೇ ಇಲ್ಲ. ಎಷ್ಟೊಂದೇ ರೇಟು? ಹೋಗೋಣ. 5 ನಿಮಿಷದ ಕೆಲ್ಸಕ್ಕೆ ಎಲ್ಲಾದ್ರೇನು ಬಾ. ಅಲ್ಲೋಡಲ್ಲಿ ಚೆನ್ನಾಗಿದೆ ಜಾಗ, ಬಾ ಅಲ್ಲಿಗೆ ಹೋಗೋಣ ಬಾ. ಓಪನಿಂಗ್ ಸೆರೆಮನಿ ಜೋರ ಮಾಡೋಣ. ಮೂನ್ ಲೈಟು, AC ವೆದರ್, 5 ಸ್ಟಾರ್ ಹೋಟ್ಲ್ ಇದೆ ನಮ್ಗೆ, ತುಂಬಾ ಚೆನ್ನಾಗಿದೆ. ಇಲ್ಲೇ ಶುರು ಹಚ್ಕೊಳ್ಳೋಣ. ಕಮಾನ್. ಸೂಪರ್. ಏನಿದು? ಏನ್ ಮಾಡ್ತಿದ್ಯಾ? ನಕ್ಷತ್ರ ಎಣಿಸ್ತಾ ಇದ್ದೀನಿ. ನಕ್ಷತ್ರ ಎಣಿಸ್ತಿದ್ಯಾ? ಏಯ್ ನೀನ್ ನಕ್ಷತ್ರ ಎಣಿಸೋ ಅಂತ ನಿಂಗೆ 15,000 ಎಣಿಸಿದ್ ನಾನು. ನೀನ್ 15,000 ಎಣಿಸಿರೋದು ನನ್ ದೇಹ ಪ್ಲಸ್ ಶೀಲಕ್ಕೆ, ನನ್ ಮನ್ಸಿಗಲ್ಲ. ಅಯ್ಯೋ ನಿನ್ ಮನ್ಸಿಗೆ ಬೇರೆ ರೇಟ್ ಇದ್ಯಾ? ಲೇ ನೋಡಿಲಿ, ನಾನ್ ಏನೇ ಕೆಲಸ ಮಾಡ್ರು 100% ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಇಲ್ಲಾಂದ್ರೆ ಮಾಡೋದೇ ಇಲ್ಲ. ನಿನ್ ಮನ್ಸಿಗೆ ಏನ್ ರೇಟ್ ಹೇಳು, ಬಿಸಾಕ್ತೀನಿ. ನೀನ್ ₹1,00,00,000 ಕೊಟ್ರು ಅದ್ ನಿನಗ್ ಸಿಗಲ್ಲ. ಇದ್ಯಾವ್ದಯ್ಯ ಒಳ್ಳೆ ತಲೆ ತಿನ್ನೋಗಿರಾಗಿ ರಾತ್ರಿ ಸಿಗಾಕೊಂತಲ್ಲ. ಬೇಗ ನಿನ್ ಕೆಲ್ಸ ಮುಗಿಸ್ಕೊಂಡು ಹೋಗು. ಇದ್ಕೋ, ನೀನು ನಾನು ನೋಡೇ ಬಿಡ್ತೀನಿ. ಏಯ್ ನನ್ ದುಡ್ಡ ಕೊಡೆ. ಯಾಕೆಂದ್ರೆ ಮಕ್ಕುದ್ ಬಿಡ್ತೀನಿ ನಿನ್ ನಚ್ಚಿ. ಏನ್ ಆಟ ಆಡ್ತಿದ್ಯ ನನ್ನ ಹತ್ರ? ಏನೋ ಸ್ಪೆಷಲ್ ಕೇಸು, ಹೊಸ ಹುಡುಗಿ, ಫ್ರೆಶ್ ಮಾಲ್ ಅನ್ಬಿಟ್ಟು 15,000 ರೂಪಾಯಿ ಬಿಸಾಕಿದೀನಿ. ಈಗ ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತ್ಯ. ಇವಳು ಮನ್ಸಿಗೆ ಬೇರೆ ರೇಟ್ ಅಂತೆ, ಬೇರೆ ರೇಟ್. ನಿನ್ ನಚ್ಚಿ, ನಿನ್ನ ಹತ್ರ ಮನಸ್ಸು ಶೀಲ ಬೇರೆ ಬೇರೆ ಐತಿದ್ರೆ ನೀನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? 4 ಜನರ ಮೇಲೆ ಮುಸ್ರೆ ತಿಕ್ಕಿ ನಿನ್ ಮನಸ್ಸು ಶೀಲ ನಿನ್ನ ಹತ್ರ ಇಟ್ಕೊಂತಿದ್ದೆ. ರೋಡಿಗೆ ಬಂದ್ಬಿಟ್ಟು ಅದ್ ಕೊಡಲ್ಲ ಇದ್ ಕೊಡಲ್ಲ ಅಂತಾಳೆ. ಆತರ 4 ಜನರ ಮನೇಲಿ ಮುಸ್ರೆ ತಿಕ್ಕಿ ಒಂದ್ ಹೆಣ್ಣು ಬದುಕೋದಾಗಿದ್ರೆ ನಾನ್ ಯಾಕೆ ರೋಡಿಗೆ ಬರ್ತಿದ್ದೆ? ನಾನ್ ಯಾಕೆ 15,000ಕ್ಕೆ ನನ್ನ ದೇಹ ಶೀಲ ಮಾರ್ಕೊತಿದ್ದೆ? ಹೇಳು ನೋಡೋಣ. ಎಲ್ಲಿಂದ ಎಲ್ಲೇ ಹೋಗ್ಲಿ ಒಂದ್ ಹೆಣ್ಣನ್ನ ಈ ದೃಷ್ಟಿಲೇ ನೋಡ್ತಾರೆ ಹೊರತು ಅವ್ರ ಮನ್ಸದ್ ಯಾರು ನೋಡ್ತಾರೆ? ಹೇಳು ನೋಡೋಣ. ನಿನ್ನಂತ ಹೊಸಲ್ ದಾಟಿದ ಹುಡುಗಿ ಮನ್ಸಿದ್ರೆ ತಾನೇ ನೋಡೋದು. ಹೌದು, ಎಲ್ಲಿರೋಕ್ ಸಾಧ್ಯ? ವಯಸ್ಸಿಗೆ ಬರ್ತಿದ್ದಂಗೆ ಒಂದು ಬಡ ಹೆಣ್ಣಿಗೆ ಆಸೆ ಏನಿರುತ್ತೆ ಗೊತ್ತಾ? ಒಳ್ಳೆ ಗಂಡ ಜೊತೆ ಮದ್ವೆ ಆಗಿ ಲೈಫ್ ನಲ್ಲಿ ಸೆಟ್ಲ್ ಆಗೋದು. ಆದ್ರೆ ಅದ್ ಎಷ್ಟ್ ಜನಕ್ಕೆ ಇರೋಕ್ ಸಾಧ್ಯ? ನಮ್ಮ ಅಪ್ಪ ಅಮ್ಮಂಗೆ ನಾವ್ ವಯಸ್ಸಿಗೆ ಬರ್ತಿದ್ದಂಗೆ ಹೊರೆ ಹಾಕ್ತಿವಿ. ಅವ್ರ ಗಂಡ ಯಾರಿಗಾದ್ರೂ ಗಂಟು ಹಾಕಿ ಮನೆಯಿಂದ ತಳ್ಳಿದ್ರೆ ಸಾಕು, ಅವ್ರ ಭಾರ ಕಡಿಮೆ ಆಗ್ಬಿಡುತ್ತೆ. ಮನಸ್ಸಲ್ಲಿರೋ ಗಂಡಿನ ಕಲ್ಪನೆಯಾಗಿ ಉಳಿದು ಹೋಗುತ್ತೆ. ಆದ್ರೆ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮದುವೆ ಮಾಡೋ ಶಕ್ತಿನೂ ಇಲ್ಲ. ನನ್ ಕಾಲ್ ಮೇಲೆ ನಾನ್ ನಿಂತ್ಕೋಬೇಕು ಅಂದ್ರೆ ಕೆಲ್ಸ ಸಿಗ್ಬೇಕು. ಕೆಲ್ಸ ಸಿಕ್ಕಿದ್ರು ಡೇ ಡ್ಯೂಟಿ ಜೊತೆಗೆ ಬಾಸ್ ಜೊತೆ ನೈಟ್ ಡ್ಯೂಟಿನೂ ಮಾಡ್ಬೇಕು. ಆ ಡೇ ಡ್ಯೂಟಿ ಸಂಬಳಕ್ಕೆ ನೈಟ್ ಡ್ಯೂಟಿ ಫ್ರೀ ಆಗಿ ಮಾಡೋ ಬದಲು ಬರೀ ನೈಟ್ ಡ್ಯೂಟಿ ಮಾಡೋದು ಎಷ್ಟು ವಾಸಿ ಅನ್ನಿಸ್ತು. ತಪ್ಪು ಸರಿ ಎಲ್ಲ ಮನಸ್ಸಿಗೆ. ಈ ಹೊಟ್ಟೆ ಅದನ್ನ ಏನು ಕೇಳಲ್ಲ. ನೀನೇನೇ ಮಾಡು, ನನಗ ಅನ್ನ ಹಾಕು ಅನ್ನೋದು ಈ ಹೊಟ್ಟೆ. ದಿನ ಬದುಕಿ ಸಾಯೋದಕ್ಕಿಂತ ಒಂದೇ ಸಲ ಸತ್ತು ಬದುಕೋಣ ಅಂತ ಬಂದಿದ್ದೀನಿ. ನೈಟ್ ಡ್ಯೂಟಿ ಮಾಡ್ಬೇಕು ಅಂದ್ರೆ ಈ ಭಾವನೆಗಳನ್ನೆಲ್ಲ ಗಂಟು ಕಟ್ಟಿ ಆಚೆ ಎಸ್ದು ಕಲ್ಲಾಗಬೇಕು. ಶೋಕೇಸ್ ಅಲ್ಲಿರೋ ಬೊಂಬೆ ಆಗ್ಬೇಕು. ಬೆಡ್ ಅಲ್ಲಿ ಸ್ಟೇಟ್ ಅವಾರ್ಡ್ ತೊಳಕಿನ ದೊಡ್ಡ ಆರ್ಟಿಸ್ಟ್ ಆಗ್ಬೇಕು. ಅವಾಗ್ಲೇ ರೇಟ್ ಜಾಸ್ತಿ. ನಿನಗೆ ಈ ಪ್ರೊಫೆಷನ್ ಸೂಟ್ ಆಗಲ್ಲ. ನೀನೀಗ ಮನೆಗೆ ಹೋಗು. ನಾನೇ ನಿನ್ಗೆ ಯಾವ್ದಾರ ಬೇರೆ ಕೆಲಸ ಹುಡುಕೊಡ್ತೀನಿ, ಹೋಗು. ಏನ್ ಕೆಲಸ ನಂಗೆ ಕೊಡಿಸ್ತೀಯ? ಏನೋ ಒಂದ್ ಕೆಲಸ. ನಂಗೆ ಟೆಂಪ್ರವರಿ ಕೆಲಸ ಬೇಡ, ಪರ್ಮನೆಂಟ್ ಕೆಲಸ ನಿನ್ ಕೈಲಿ ಕೊಡ್ಸಕ್ಕಾಗತ್ತಾ? ಪರ್ಮನೆಂಟ್ ಕೆಲಸನ? ಹೌದು. ಬೆಳಗ್ಗೆ ಆಗ್ತಿದ್ದ ಹಾಗೆ ಮನೆ ಸಾರಿಸಿ ರಂಗೋಲಿ ಹಾಕೋದು, ನಿನ್ ಬಟ್ಟೆ ಬರೆ ಒಗೆಯೋದು, ಟಿಫಿನ್ ಮಾಡೋದು, ನೀನ್ ಕೆಲ್ಸಕ್ಕೆ ಹೋಗುವಾಗ ನಗ್ನಗ್ತಾ ಶೂ ಹಾಕಿ ಕಳಿಸ್ಕೊಡೋದು, ಮಧ್ಯಾಹ್ನ ಅಡಿಗೆ ರೆಡಿ ಮಾಡೋದು, ಸಾಯಂಕಾಲ ನೀನ್ ಬರ್ತಿದ್ದಾಗೆ ನಗ್ನಗ್ತಾ ಹೂ ಮುಡ್ಕೊಂಡು ನಿನ್ ಸ್ವಾಗತಿಸೋದು, ರಾತ್ರಿ ನಿಂಗೆ ಇಷ್ಟ ಆದ್ರೆ ಸೂಳೆ ಆಗೋದು, ನಿನಗ್ ಬೇಕು ಅಂದ್ರೆ
ನಿನ್ನ ಮಕ್ಳಿಗೆ ತಾಯಿ ಆಗೋದು. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಮದುವೆ ಆಗು ಗಂಡ ಆಗು ಅಂತಿದ್ಯಾ? ಛೆ, ಛೆ, ಇಲ್ಲ, ಅದ್ರಲ್ಲೆಲ್ಲ ನಂಗೆ ನಂಬಿಕೆ ಇಲ್ಲ. ನನ್ನ ಕಲ್ಪನೆಯ ಗಂಡ ನೀನಲ್ಲ, ಅವ್ನು ನೀನಾಗಕ್ ಸಾಧ್ಯನೂ ಇಲ್ಲ. ನನ್ನ ಪ್ರಕಾರ ಹೆಂಡತಿ ಅನ್ನೋದು ಒಂದು ಪರ್ಮನೆಂಟ್ ಕೆಲಸ ಇದ್ದಾಗೆ, ಸಂಬಳ ಇಲ್ದೇ ಇರೋ ಕೆಲಸ. ಆ ಕೆಲಸ ನನಗೆ ಕೊಡು ಅಂತ ನಿಂಗೆ ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಆ ಲೈಸೆನ್ಸ್ ಇದ್ರೆ ಈ ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಬಹುದು ಅಂತ. ನಿಂಗೂ ಹೆಲ್ಪ್ ಆಗ್ಬೋದು, ನಂಗಂತೂ ಹೆಲ್ಪ್ ಆಗೇ ಆಗುತ್ತೆ. ಆ ಪರ್ಮನೆಂಟ್ ಕೆಲಸ ನಂಗೆ ಕೊಡ್ತೀಯಾ? ಈ ಮಾತನ್ನ 90% ಹೆಂಡ್ತೀರ್ ಹೇಳಲ್ಲ, ನೀನ್ ಹೇಳ್ತಿದ್ಯಾ, ಅಷ್ಟೇ ವ್ಯತ್ಯಾಸ. ನನಗೂ ಹೇಳ್ಕೊಳ್ಬೇಕು ಅಂದ್ರೆ ಯಾರೂ ಇಲ್ಲ, ಒಂದ್ ಮನೇನೂ ಇಲ್ಲ. ಆದ್ರೂ ನಿನಗೋಸ್ಕರ ನಾನು ಎಲ್ಲಾದ್ರೂ ಏನಾದ್ರೂ ಅರೇಂಜ್ ಮಾಡ್ತೀನಿ. ಬಾ ಹೋಗು. ಬಾ.